ಗಾಂಜಾ ಮಾರಾಟ ಮಾಡುತ್ತಿರುವ ಬಗ್ಗೆ ಏರಿಯಾದಲ್ಲಿ ಬಹಿರಂಗಪಡಿಸಿದ ಕಾರಣ 15 ಜನರ ಗುಂಪೊಂದು ರಾತ್ರಿ ಸಮಯದಲ್ಲಿ ಏಕಾಏಕಿ ಮನೆಗೆ ಅತಿಕ್ರಮಣ ಪ್ರವೇಶ ಮಾಡಿದ್ದಲ್ಲದೆ ಮನೆಯ ಸಾಮಗ್ರಿಗಳನ್ನು ನಾಶ ಮಾಡಿ ಲಾಂಗು ಹಿಡಿದು ಹಲ್ಲೆ ಮಾಡಿ ಕೊಲೆ ಪ್ರಯತ್ನ ಮಾಡಲಾಗಿದ್ದು, ನಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡಿ ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಡಿಸಿ ಕಚೇರಿ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. ಗಾಂಜಾ ಮಾರಾಟ ಮಾಡುತ್ತಿರುವ ಬಗ್ಗೆ ಏರಿಯಾದಲ್ಲಿ ಬಹಿರಂಗಪಡಿಸಿದ ಕಾರಣಕ್ಕೆ 15 ಜನರ ಗುಂಪೊಂದು ರಾತ್ರಿ ಸಮಯದಲ್ಲಿ ಏಕಾಏಕಿ ಮನೆಗೆ ಅತಿಕ್ರಮ ಪ್ರವೇಶ ಮಾಡಿದರಲ್ಲದೆ ಮನೆಯ ಸಾಮಗ್ರಿಗಳನ್ನು ನಾಶ ಮಾಡಿ ಲಂಗು ಹಿಡಿದು ಹಲ್ಲೆ ಮಾಡಿ ಕೊಲೆ ಪ್ರಯತ್ನ ಮಾಡಲಾಗಿದ್ದು, ನಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡಿ ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಡಿಸಿ ಕಚೇರಿ ಮುಂದೆ ತಮ್ಮ ಅಳಲು ತೋಡಿಕೊಂಡರು. ಇದೇ ವೇಳೆ ಜೈಲು ಹಿಂಭಾಗ ಶ್ರೀನಗರದಲ್ಲಿ ವಾಸವಾಗಿರುವ ಸಲ್ಮಾ ಬಾನು ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ನಾನು 2023 ಡಿಸೆಂಬರ್ 25ರಂದು ರಾತ್ರಿ 11:30 ಗಂಟೆ ಸಮಯದಲ್ಲಿ ನನ್ನ ಪತಿ, ಮಗಳು ಶಿಫಾ ಕೌಸರ್, ಮಗ ನವಾಜ್, ಮೊದಲನೇ ಮಗಳು ನಗ್ನ, ಎರಡನೆಯ ಮಗಳು ಶಮಾ ಹಾಗೂ ಮೊಮ್ಮಕ್ಕಳು ಮನೆಯಲ್ಲಿ ರಾತ್ರಿ ಊಟ ಮಾಡಿ ಮಲಗಿದ್ದು, ನನ್ನ ಮನೆಗೆ ಅದೇ ಏರಿಯಾದ ಬೋರೆ ಮಾಮೂರ್ ಅವರ ಮಗ ನೋಮ್, ನದೀಮ್ ರವರ ಮಗ ಅಬುಬಕರ್ ಶಾರುಖ್, ನೋಮ್ ರವರ ಮಗ ಸೈಯದ್ ಅವರ ಕುಟುಂಬದವರಾದ ಸಜೀಲಾ, ನಾಜಿಮಾ ಹಾಗೂ ಇನ್ನಿತರರು ಸುಮಾರು 15 ಜನರು ಏಕಾಏಕಿ ರಾತ್ರಿ ಗುಂಪು ಕಟ್ಟಿಕೊಂಡು ಬಂದು ಅಕ್ರಮವಾಗಿ ಮನೆ ಪ್ರವೇಶ ಮಾಡಿದ್ದಲ್ಲದೆ ಗಾಂಜಾ ಮಾರಾಟ ಮಾಡುವ ಬಗ್ಗೆ ಏರಿಯಾದಲ್ಲಿ ಎಲ್ಲರಿಗೂ ಹೇಳಿದ್ದೀರಿ ಎಂದು ಮನೆಯ ಒಳನುಗ್ಗಿ ಕಿಟಕಿ, ಪೀಠೋಪಕರಣಗಳನ್ನು ಹಾಗೂ ಮನೆಯ ಹೆಂಚುಗಳನ್ನು ಒಡೆದು ಹಾಕಿ ಮನೆಯಲ್ಲಿರುವ ಎಲ್ಲಾ ವಸ್ತುಗಳನ್ನು ನಾಶ ಮಾಡಿದರು. ಇಷ್ಟಕ್ಕೆ ಸುಮ್ಮನಾಗದೆ ಮಲಗಿದ್ದ ನನ್ನ ಮಕ್ಕಳು ಹಾಗೂ ಮೊಮ್ಮಕ್ಕಳಿಗೆ ಧಮ್ಕಿ ಹಾಕಿ ಲಾಂಗು ಮಚ್ಚುಗಳನ್ನು ತೋರಿಸಿ ಎಲ್ಲರೂ ಸೇರಿ ನನಗೆ ಹಾಗೂ ನನ್ನ ಕುಟುಂಬದವರಿಗೆ ಹಲ್ಲೆ ಮಾಡಲಾಯಿತು ಎಂದರು. ಮನೆಯ ಹೆಂಚುಗಳನ್ನು ನದೀಮ್ ರವರ ಮಗ ಅಬುಬಕರ್ ಶಾರುಖ್, ನೋಮ್ ರವರ ಮಗ ಸೈಯದ್ ಅವರ ಕುಟುಂಬವರಾದ ಸಜೀಲಾ, ನಾಜಿಮಾ, ನನ್ನ ಮಗಳು ಶಮಾರವರ ತಲೆಗೆ ಎಸೆದಾಗ ತಲೆಯೇ ತೀವ್ರ ತರನಾದ ಗಾಯವಾಗಿರುತ್ತದೆ. ನಂತರ ನನ್ನ ಮೊಮ್ಮಗಳಾದ ಸುಮಾರು 3 ತಿಂಗಳ ಆಯಿರಾಳಿಗೆ ಸಹ ಎಲ್ಲರೂ ಸೇರಿ ಕತ್ತು ಹಿಸುಕಿ ಕೊಲೆ ಮಾಡುವ ಪ್ರಯತ್ನ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಕಿವಿಯಿಂದ ರಕ್ತ ಬಂದಿದ್ದು ಕಿವಿಗೆ ಬಲವಾದ ಗಾಯಗಳಾಗಿರುತ್ತವೆ. ಇನ್ನು ಮುಂದೆ ಗಾಂಜಾ ಮಾರಾಟದ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ನಿಮ್ಮನ್ನು ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ, ನಿನ್ನನ್ನು ನಿಮ್ಮ ಮನೆಯವರನ್ನು ಮುಗಿಸಿ ಬಿಡುತ್ತೇವೆ ಎಂದು ಧಮ್ಕಿ ಹಾಕಿ ಮನೆಯಲ್ಲಿರುವ ಎಲ್ಲ ಪೀಠೋಪಕರಣಗಳನ್ನು ಎಸೆದು ಪುಡಿ ಮಾಡಿದ್ರು. ಇನ್ನು ಶೇರ್ವೆಲ್ ಎಂಬುವರ ಮೇಲೆ ತೀವ್ರತರವಾದ ಹಲ್ಲೆ ಮಾಡಿದ್ದು, ತಲೆ ಕೈಕಾಲುಗಳಿಗೆ ತುಂಬಾ ಗಾಯಗಳಾಗಿವೆ ಎಂದು ಹೇಳಿದರು. ಕೂಡಲೇ 112 ಕರೆ ಮಾಡಿದಾಗ ಪೊಲೀಸಿನವರು ಬಂದ ವೇಳೆ ಎಲ್ಲರೂ ಓಡಿ ಹೋದರು. ನಾನು ಮತ್ತು ಮನೆಯವರು ಸೇರಿ ನನ್ನ ಮಗಳು ಶಮಾ ಹಾಗೂ ಮೊಮ್ಮಗಳಾದ ಆಯಿರಾರನ್ನು ರಾತ್ರಿ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿರುತ್ತೇವೆ. ಆಸ್ಪತ್ರೆಯಲ್ಲಿ ನನ್ನ ಮಗಳು ಹಾಗೂ 3 ತಿಂಗಳ ನನ್ನ ಮೊಮ್ಮಗಳು ಚಿಕಿತ್ಸೆ ಪಡೆಯುತ್ತಿರುತ್ತಾರೆ. ನಮಗೆ ಹಲ್ಲೆ ಮಾಡಿ ಕೊಲೆ ಪ್ರಯತ್ನ ಮಾಡಿ ಮನೆಯನ್ನು ಸಂಪೂರ್ಣ ನಾಶ ಮಾಡಿರುವ ಇವರೆಲ್ಲರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈಗಾಗಲೇ ದೂರು ನೀಡಿದ್ದೇವೆ ಎಂದರು. ಭಾಗ ಶ್ರೀನಗರ, ಹಾಸನ ಅವರವರು ಫಸ್ಟು ಗಾಂಜಾ ಮಾರ್ಕೊಳ್ತಾ ಇದ್ರಂತೆ. ನದಿ ಮಕ್ಕಳಿಗೆ ಅವರು ಡ್ರಗ್ಸು ಗಾಂಜಾ ಮಾಡ್ತಾರೆ. ಅವ್ರಿಗೆ ಜಗಳ ಆಗಿತ್ತೆ. 6 ತಿಂಗಳು 7 ತಿಂಗಳ ಹಿಂದೆ ಜಗಳ ಆಗಿತ್ತೆ. ಅವ್ರು ಮಾಡಿದ ತಪ್ಪಿಗೆ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ನಮ್ಮ ಮನೆ ಒಂದು ಹಂಚಿ ಬಿಟ್ಟಿಲ್ಲ. ಅಷ್ಟೆಲ್ಲ ಹೊಡೆದಾಕಿ ಏನು ಬಿಟ್ಟಂಗೆ ಹೊಡೆದಾಕಿದಾರಲ್ಲ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಊಟ ತೆಗಿಯೋಕ್ಕೆ ಹೋಗಿದ್ರೆ ಇಷ್ಟಿಷ್ಟು ಕಾಂಚು ಹಂಗೆ ಬಿದ್ದಿದೆ ಸರ್. ಸಾರು ಅನ್ನ ಎಲ್ಲ ಬನ್ನಿ ನೋಡಿ ಮನೆಯದು. ನಾವು ಸುಳ್ಳು ಹೇಳಲ್ತಾ ಇಲ್ಲ. ಅವರು ನದಿನ ಮಕ್ಕಳು 14 ಜನ ಲಾಂಗ್ ಹಿಡ್ಕೊಂಡು ಮನೆ ಮೇಲೆ ಹತ್ಕೊಂಡ್ವಿ. 112ಗೆ ಫೋನ್ ಮಾಡಿದ್ವಿ, 10 ಸೆಟ್ ಮಾಡಿದ್ವಿ. ಬಂದು ಒಂದೊಂದು ಆ ಕಡೆನೇ ಜಂಪ್ ಮಾಡಿದ್ರು ಹುಡುಗರು. ಒಬ್ಬರೇ ಬಂದಿದ್ದು 112 ಜಂಪ್ ಮಾಡಿಬಿಟ್ರು. ಆಮೇಲೆ ಅವ್ರಿಗೆ ಹಿಡ್ದಿಲ್ಲ. ಆಮೇಲೆ ನಾವು ಆಸ್ಪತ್ರೆಗೆ ಮಗುಗೆ ಕರ್ಕೊಂಡೋದ್ರು. ಪೊಲೀಸರು, ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಅಲ್ಲೇ ನಿಂತಿದ್ರು. ಹೋಗ್ಬಿಟ್ವಿ ನಾವು ಆಸ್ಪತ್ರೆಗೆ ರಾತ್ರಿ 11:30ಕ್ಕೆ. ಆಸ್ಪತ್ರೆಗೆ ಬಂದು ಚಿಕ್ಕ ಪಾಪುಗೆ ಅಡ್ಮಿಟ್ ಮಾಡಿದ್ವಿ ನಾವು. 3 ಗಂಟೆ ರಾತ್ರಿ ಗಂಟೆ ಆಸ್ಪತ್ರೆ, ಮನೆ ಆಸ್ಪತ್ರೆ. ಅದು ಅವ್ರ ಕಡೆ ಜಗಳಕ್ಕೆ ನಿನ್ನೆ ಅವನಿಗೆ ಕತ್ತರಿಸಿದ್ದಾರೆ. ಯಾರು ರಾಹಿಲ್ ಅಂತಾರಲ್ಲ, ಅವ್ರಿಗೆ ಜಗಳ ಆಗಿತ್ತಂತೆ. ನಮ್ಮನೆಗೆ ನುಗ್ಗಿದಾನಂತ ಅಷ್ಟು ಹೊಡೆದಾಟ ಮಾಡಿರೋದು. ಪೊಲೀಸವ್ರು ಬಂದು ಮನೆ ಎಲ್ಲ ಮಾಡಿದ್ರಲ್ಲ, ನಮ್ಮ ಮನೆಯಲ್ಲಿ ಸಿಕ್ಕಿಲ್ಲ. ನಾವು ನಮ್ಮ ಮನೆ ಯಾಕೆ ನಾವು ಬಡವರು.
ಅವರು ನಮ್ದು ಎರಡನೇ ಹುಡುಗಿದು ಗಂಡ ರಾಹಿಲು ಅವ್ರವರು ಹೊಡೆದಾಡ್ಕೊಂಡ್ವಿ, ತುಂಬ ಗಲಾಟೆ ಮಾಡ್ಕೊಂಡ್ವಿ. ಅವನು ಕತ್ತರಿಸಿ ಅವರು ನದಿ ಮಕ್ಕಳು ಎಲ್ಲ ಇದು ಮಾಡಿದ್ದಾರೆ. ನಮ್ಮನೆ ಬಂದು ಹೊಡೆದಿದ್ದಾರೆ, ನಮ್ಮನೆ ಒಳಗಡೆ ಇದ್ದಾನೆ ಅಂತ. ನಿಮ್ಮ ಹೆಸರು? ನಿಮ್ಮ ಹೆಸರು? ಸಲ್ಮಾ ಬಂದು ಏಟಾಗಿತ್ತು ಅವ್ರಿಗೆ? ಅಲ್ಲಿ ಆಗಿತ್ತಲ್ಲ ಅವ್ರ ಹೆಸರೇನು? ಅವ್ರದ್ದು ಶೇರು ಏನು ಸರಿ. ಸರಿಯಾಗಿ